ಪ್ರೆಸ್ಟಿಜಿಯಸ್ ಕಾಲೇಜು. 3,000 ಸ್ಟೂಡೆಂಟ್ಸ್ ಇದ್ದಾರೆ. ಆದ್ರೆ ಇದು ಕಾಲೇಜ್ ತರಾನೇ ಇಲ್ಲ. ಇದಕ್ಕಿಂತ ಪರಪ್ಪನ ಅಗ್ರಹಾರ ಜೈಲೇ ಬೆಟರ್. ಆ ಕಾಲೇಜು ಬೇರೆ ಯಾವುದು ಅಲ್ಲ, ಜಯನಗರದ ಡಿಇಎಸ್ ಕಾಲೇಜು. ಇಲ್ಲಿ 3,000 ವಿದ್ಯಾರ್ಥಿಗಳಿಗೆ ಇರೋದು ಮೂರೇ ಟಾಯ್ಲೆಟ್. ಇರೋ 3 ಟಾಯ್ಲೆಟ್ ನಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿನಿಗೆ 30 ಸೆಕೆಂಡ್ ಟೈಮ್. ಸ್ವಲ್ಪ ಲೇಟ್ ಆದ್ರೂ ಕಾಲೇಜ್ನವರು ಬಂದು ಟಾಯ್ಲೆಟ್ ಬಾಗಿಲು ಬಡಿತಾರೆ. ಒಳಗೆ ಮೊಟ್ಟೆ ಇಟ್ಟಿದ್ದೀರಾ ಅಂತ ಆಚೆಗೆ ತಳ್ತಾರೆ. ಲೇಟ್ ಆಗೋದಿಕ್ಕೆ ಯಾಕೆ ಅಂತ ತಪ್ಪಿಲ್ದೇನೆ ಪ್ರಶ್ನೆ ಕೇಳಿದ್ರೆ ಹೊಡೆದಿದೆ ನಮಗೆ. ನಾನು ಇದಿರೋ ಥರ ಎಷ್ಟು ಎಲ್ಲ ಬೋರ್ಡ್ ಹೊಡ್ಸ್ಕೊಂಡ್ಬರ್ಬೇಕು ಅಂತ ನನ್ನೊಬ್ಬನೇ ಅಂತಲ್ಲ, ರೂಲ್ಸ್ ಮಾಡಿದ್ರೆ ಎಂಟೈರ್ ಕಾಲೇಜ್ ಸ್ಕೂಲ್ ಬೋರ್ಡ್ ಹಾಕತ್ತೀವಿ. ಆ ಥರ ರೂಲ್ಸ್ ಮಾಡಿದ್ರೆ ನಾವು ಯಾವ ಥರ ಕೇಳಬೇಕೋ ಆ ಥರ ಕೇಳ್ತೀವಿ. ಅದು ನನ್ನೊಬ್ಬನೇ ಪ್ರಾಬ್ಲಮ್ಸ್ ಇದೆ. ಇಲ್ಲಿ ಎಂಟೈರ್ ಕಾಲೇಜಲ್ಲಿ ಎಲ್ರಿಗೂ ಪ್ರಾಬ್ಲಮ್ಸ್ ಇದೆ. ಅದಕ್ಕೋಸ್ಕರ ನಾನು ನಿಂತ್ಕೊಂಡೆ. ಇನ್ನು ಇಲ್ಲಿರೋ ವಿದ್ಯಾರ್ಥಿಗಳು ಕೂದಲು ಬಿಡಂಗಿಲ್ಲ, ಗಾಡಿ ಬಿಡಂಗಿಲ್ಲ, ಮೀಸೆನೂ ಬಿಡಂಗಿಲ್ಲ. ಹಂಗೇನಾದ್ರೂ ಮೀಸೆ ಬಿಟ್ಕೊಂಡ್ ಬಂದ್ರೆ ಒಂದು ಆಚೆಗೆ ಹಾಕ್ತಾರಂತೆ. ಇನ್ನೊಬ್ಬ ವಿದ್ಯಾರ್ಥಿ ಲೈಟ್ ಆಗಿ ಗಡ್ಡ ಬಿಟ್ಟಿದ್ದಕ್ಕೆ ಜಾಡ್ಸಿ ಒದ್ದು ಕಪಾಳಕ್ಕೆ ಬಾರಿಸಿದ್ದಾರೆ. ಅಲ್ಲ ಸರ್, ನನ್ಯಾಕೆ ಹೊಡಿತೀರಾ ಅಂತ ಪ್ರಿನ್ಸಿಪಾಲ್ನ ಕೇಳೋದಕ್ಕೆ ಹೋದ್ರೆ ಕಾಲೇಜಿಂದಲೇ ಸಸ್ಪೆಂಡ್ ಮಾಡಿ ಕಳಿಸಿದ್ದಾರೆ. ಕಾಲೇಜ್ನಿಂದ ಹೊರಬಂದ ಚೇರ್ಮನ್ ಸಾಹೇಬ್ರು, ಈ ಕಾಲೇಜ್ಗೆ ಕೆಟ್ಟ ಹೆಸರಿದೆ, ಇದನ್ನ ಸರಿಪಡಿಸಲು ನಾವು ಹೊಸ ರೂಲ್ಸ್ ಮಾಡಿದ್ದೀವಿ, ಅದಕ್ಕೆ ಸ್ಟೂಡೆಂಟ್ಸ್ ತಿರಸ್ಕಾರ ಇದೆ ಅಂತ ಉತ್ತರ ನೀಡಿದ್ರು. ಇವನಮ್ಮ ನಾನು ಕೊಡ್ತವನು ಇವನೇಯೋ ಈ ನನ್ನ ಮಗನೇ ಅಮ್ಮ ನಿನ್ನಾಡೆ ನಾನು ಕಾಲರ್ ಹಿಡ್ದವನು. ಸಿಕ್ಲಿರು ಒಟ್ಟಾರೆ ಕಾಲೇಜ್ ಆಡಳಿತ ಮಂಡಳಿ ಮಕ್ಕಳ ಭವಿಷ್ಯ ಹಾಗೂ ಕಾಲೇಜಿನ ಹೆಸರು ಕಾಪಾಡೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಿದೆ. ಆದ್ರೆ ಅಲ್ಲಿ ಇರಬೇಕಾದ ಮೂಲಭೂತ ಸೌಕರ್ಯಗಳೇ ಸರಿ ಇಲ್ಲ. ಇದನ್ನ ಸರಿಪಡಿಸೋದು ಬಿಟ್ಟು ಜೈಲಿನಂತೆ ಕಾಲೇಜು ಮಾಡಿರೋದು ತಪ್ಪು ಅಂತ ವಿದ್ಯಾರ್ಥಿ